ಜನಾರ್ದನ ರೆಡ್ಡಿಗೆ ಚಮಚಾಗಿರಿ ಬಿಟ್ರೆ ಲೋಕದ ಪರಿಜ್ಞಾನವೇ ಇಲ್ಲ. ಜನಾರ್ದನ ರೆಡ್ಡಿಗೆ ಚಮಚಾಗಿರಿಯನ್ನ ಬಿಟ್ರೆ ಲೋಕದ ಪರಿಜ್ಞಾನವೇ ಇಲ್ಲ ಅಂತ ಜೈಲಲ್ಲಿ ತಟ್ಟೆ ಲೋಟ ಚಮಚ ಬಿಟ್ಟು ಬೇರೆ ಜಗತ್ತು ನೋಡಿಲ್ಲ ಗಾಲಿರೆಡ್ಡಿ. ಸಖತ್ ಕೆಂಡ ಕಾರಿದ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್. ಗಾಲಿ ಜನಾರ್ದನ ರೆಡ್ಡಿಗೆ ಪಾದ ಪೂಜೆಯ ನೀರು ನೆತ್ತಿಗೇರಿರಬೇಕು. ಅವರಿವರ ಕೈಕಾಲು ಹಿಡಿದು ಬಿಜೆಪಿ ಸೇರಿದ್ದ ಗಾಲಿ ಜನಾರ್ದನ ರೆಡ್ಡಿಗೆ ನೆಲೆ ಇಲ್ಲದೆ ಬಿಲ್ಲ ಹುಡುಕಾಡುವಂತಹ ಕಷ್ಟ ಎದುರಾಗಿದೆ. ಅವಶೇಷಗಳ ಬಗ್ಗೆ ಜನಾರ್ದನ ರೆಡ್ಡಿ ಮಾತನಾಡೋದು. ಜನಾರ್ದನ ರೆಡ್ಡಿಯ ಉಸರವಳ್ಳಿ ಆಟ ರಾಜ್ಯದ ಜನ ಮರೆತಿಲ್ಲ. ಸಹೋದರರನ್ನೇ ರಾಜಕೀಯವಾಗಿ ಮುಗಿಸಲು ಹೊರಟಿದ್ದ ಗಾಲಿ ಜನಾರ್ದನ ರೆಡ್ಡಿ ಇನ್ನೂ ಎಳೆಯಾಗಿ ಬಿಚ್ಚಿಡೋದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಜನಾರ್ದನ ರೆಡ್ಡಿಗೆ ಓಪನ್ ಸವಾಲ್ ಹಾಕಿದ ಬಿಕೆ ಹರಿಪ್ರಸಾದ್. ಜನಾರ್ದನ ರೆಡ್ಡಿಗೆ ಚಮಚಾಗಿರಿ ಬಿಟ್ರೆ ಏನು ಗೊತ್ತಿಲ್ಲ. ಜೈಲಲ್ಲಿ ತಟ್ಟೆ ಲೋಟ ಚಮಚ ಬಿಟ್ಟು ಬೇರೆ ಜಗತ್ತನ್ನೇ ನೋಡಿಲ್ಲ ಈ ಗಾಲಿರೆಡ್ಡಿ. ಸಖತ್ ಕೆಂಡ ಕಾರಿದಾನೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್. ಗಾಲಿ ಜನಾರ್ದನ ರೆಡ್ಡಿಗೆ ಪಾದ ಪೂಜೆಯ ನೀರು ನೆತ್ತಿಗೇರಿರಬೇಕು ಅನ್ನುವಂತ ಮಾತನ್ನ ಆಡಿದ್ದಾರೆ. ವೈಯಕ್ತಿಕವಾಗಿ ಕಾಲೆಳೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅವರಿವರ ಕೈಕಾಲು ಹಿಡಿದು ಬಿಜೆಪಿ ಸೇರಿದ್ದ ಗಾಲಿ ಜನಾರ್ದನ ರೆಡ್ಡಿಗೆ ನೆಲೆ ಇಲ್ಲದೆ ಬಿಲ ಹುಡುಕುವಂತಹ ದಯನೀಯ ಸ್ಥಿತಿ ಇದೆ ಇದೀಗ. ಅವಶೇಷಗಳ ಬಗ್ಗೆ ಜನಾರ್ದನ ರೆಡ್ಡಿ ಮಾತನಾಡೋದು ಹಾಸ್ಯಾಸ್ಪದ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಜನಾರ್ದನ ರೆಡ್ಡಿಯ ಕುರಿತಾಗಿ ಮಾತನಾಡಿರುವಂತಹ ಬಿಕೆ ಹರಿಪ್ರಸಾದ್ ವೈಯಕ್ತಿಕವಾಗಿ ಒಂದಿಷ್ಟು ವಿಚಾರಗಳ ಬಗ್ಗೆ ಕಾಲೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೈಲಲ್ಲಿ ತಟ್ಟೆ ಲೋಟ ಚಮಚ ಬಿಟ್ಟು ಬೇರೆ ಜಗತ್ತನ್ನ ನೋಡಿಲ್ಲ ಈ ಗಾಲಿರೆಡ್ಡಿ. ಅಂದ್ರೆ ಈ ಹಿಂದೆ ಕೂಡ ಜನಾರ್ದನ ರೆಡ್ಡಿಗೆ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಒಂದಿಷ್ಟು ಜೈಲಿನ ವಾಸಗಳನ್ನ ಅಲ್ಲಿ ಎದುರಿಸಬೇಕಾದಂತ ಸಂದರ್ಭ ಬಂತು. ಸೊ ಆ ವಿಚಾರವನ್ನ ಮುಂದಿಟ್ಕೊಂಡು ಅದ್ರ ಜೊತೆಗೆ ಮತ್ತಿಂದಷ್ಟು ಈಗ ಬಿಜೆಪಿ ಸೇರ್ಬೇಕಂದ್ರೂ ಕೂಡ ಸಾಕಷ್ಟು ಸರ್ಕಸ್ ನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನ ಸಹಿತ ಆಡಿದ್ರು. ಅಂದ್ರೆ ಈ ಬಿಕೆ ಹರಿಪ್ರಸಾದ್ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಯಾರದೇ ಬಗ್ಗೆ ಮಾತನಾಡಬೇಕು ಅಂತ ಅಂದಾಗ ಒಂದು ವೈಯಕ್ತಿಕವಾಗಿ ಅವರ ಒಂದು ವೈಯಕ್ತಿಕತೆಯ ಬಗ್ಗೆ ಕಾಲೆಳೆಯುವಂಥದ್ದು ಹೆಚ್ಚು ಈ ಬಿಕೆ ಹರಿಪ್ರಸಾದ್ ವಿಚಾರದಲ್ಲಿ. ಸೊ ಹಾಗಾಗಿ ಸಹೋದರರನ್ನೇ ರಾಜಕೀಯವಾಗಿ ಮುಗಿಸೋಕೆ ಹೊರಟಿದ್ರು. ಅಂದ್ರೆ ಒಂದಿಷ್ಟು ಆರೋಪಗಳನ್ನ ಮಾಡೋದ್ರ ಜೊತೆಗೆ ಎಳೆಯಾಗಿ ಬಿಚ್ಚಿಡೋದಕ್ಕೂ ನಾನು ಕೂಡ ರೆಡಿ ಆಗಿದ್ದೀನಿ, ನಾನು ಕೂಡ ಮಾತಾಡೋಕೆ ಸಿದ್ಧವಾಗಿದ್ದೀನಿ, ನಾನು ಯಾವುದನ್ನು ಕೂಡ ಹಿಂದೇಟನ್ನ ಹಾಕಲ್ಲ, ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಹೇಳಬೇಕು ಅಂತ ನಾನು ಎಲ್ಲವನ್ನೂ ಕೂಡ ಹೇಳೋಕೆ ರೆಡಿ ಆಗಿದ್ದೀನಿ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಜನಾರ್ದನ್ ರೆಡ್ಡಿ ಒಂದು ರೀತಿಯಾಗಿ ಚಮಚಾಗಿರಿ ಮಾಡ್ಕೊಂಡಿದ್ದಂಥವ್ರು, ಜೈಲಲ್ಲಿ ತಟ್ಟೆ ಲೋಟ ಚಮಚ ಬಿಟ್ಟು ಬೇರೆ ಜಗತ್ತನ್ನ ನೋಡಿಲ್ಲ ಇವರು ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಸದ್ಯಕ್ಕೆ ಇದೀಗ ಬಳ್ಳಾರಿಯ ಗಲಾಟೆಯ ನಂತರ ಅಂದ್ರೆ ಬ್ಯಾನರ್ ಗಲಾಟೆಯ ಬಳಿಕ ಜನಾರ್ದನ ರೆಡ್ಡಿ ಹಾಗೂ ರಾಮುಲು ಅವರ ಒಂದು ರೀತಿಯಾಗಿ ಸಹೋದರತ್ವ ಆಗಿರ್ಬೋದು, ಸಹೋದರ ಕಥೆಯನ್ನ ಅಂದ್ರೆ ರಾಜಕೀಯವಾಗಿ ಈ ಹಿಂದೆ ಸಾಕಷ್ಟು ವೈಷಮ್ಯಗಳು ಇದ್ದಂತ ವಿಚಾರವನ್ನ ಹೊರಗೆ ತೆಗೆದು ಈಗ ಒಂದಾಗಿ ಒಂದು ರಾಜಕೀಯವಾಗಿ ಮುನ್ನೋಗ್ಬೇಕು ಅನ್ನುವಂಥ ನಿರ್ಧಾರದತ್ತ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಇರುವಂಥದ್ದು. ಇದಾದ ಬಳಿಕ ಇದೀಗ ಬಳ್ಳಾರಿಯ ಈ ಬ್ಯಾನರ್ ಗಲಾಟೆ ಏನಾಗುತ್ತೆ, ಅದಾದ ಬಳಿಕ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಒಂದು ಸಮಾವೇಶವನ್ನ ಮಾಡಬೇಕು, ಪಾದಯಾತ್ರೆಯನ್ನ ಮಾಡಬೇಕು ಅಂತ ಮುಂದಾಗ್ತಾರೆ. ಹೀಗಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ಒಂದು ರೀತಿಯಾಗಿ ಅದೇನೋ ಮಾಡೋಕೆ ಹೋಗಿ ಏನೋ ಮಾಡ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತಮ್ಮ ಕಾಲ್ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳ್ಕುವಂತ ಕೆಲಸವನ್ನ ಮಾಡ್ತು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಂತ ಇದೀಗ ಬಿಕೆ ಹರಿಪ್ರಸಾದ್ ಸಹಿತ ವೈಯಕ್ತಿಕವಾಗಿ ಜನಾರ್ದನ ಮೇಲೆ ಮಾತನಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ.